ಮುಂದೆ ಬರುವಂತ ಅಧಿವೇಶನ ಏನು 13ನೇ ತಾರೀಕು ಅಧಿವೇಶನ ಬರ್ತಾ ಇದೆ. ರಾಜ್ಯ ಸರ್ಕಾರವನ್ನ ಕೇಳೋರಿದ್ದೀರಿ ನಾವು. ಮೊದಲನೇ ಇದರಲ್ಲೇ ನಿಲುವಳಿ ಸೂಚನೆಯನ್ನ ತಂದು ಈ ಬರದ ಬಗ್ಗೆ ಮತ್ತು ಕಾವೇರಿ ವಿಚಾರದ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಚಳಿ ಬಿಡಿಸುವಂತ ಕೆಲಸವನ್ನ ನಾವು ಮಾಡ್ತೀರಿ. ಸಿದ್ದರಾಮಯ್ಯನವ್ರನ್ನ ಇಳಿಸಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರು. ಜನ ಏನೋ ಭರವಸೆ ಇಟ್ಕೊಂಡ್ರು, ಏನೋ ಮುಖ್ಯಮಂತ್ರಿ ಬದಲಾಗಿದ್ದಾರೆ, ಇಡೀ ಕರ್ನಾಟಕ ಚಿನ್ನದ ನಾಡ ಆಗ್ಬಿಡ್ತು ಅಂತ. ಕಳೆದ 2 ತಿಂಗಳಲ್ಲಿ ಏನು ಬದಲಾವಣೆ ಇಲ್ಲ. ಅದೇ ಕರಪ್ಷನ್, ಅದೇ ಲಂಚಾವತಾರ, ಅದೇ ಅಧಿಕಾರಿಗಳ ಸೋಮಾರಿತನ. 2 ತಿಂಗಳಾದ್ರೂ ಯಾವುದೇ ಮಂತ್ರಿಗಳು ಜಿಲ್ಲಾ ಪ್ರವಾಸ ಮಾಡಿಲ್ಲ. ಪ್ರತಿ 15 ದಿನಕ್ಕೊಂದ್ಸರಿ ಕುಂದುಕೊರತೆ ಸಭೆ ಅಂತೆ. ಯಾವ ಮಂತ್ರಿ ಹೋಗಿದ್ದಾರೆ ಕುಂದುಕೊರತೆ ಸಭೆಗೆ? ಮುಖ್ಯಮಂತ್ರಿನೇ ಹೋಗಿಲ್ಲ, ಇನ್ ಮಂತ್ರಿಗಳು ಎಲ್ಲಿಂದ ಹೋಗ್ತಾರೆ? ಈ ಸರ್ಕಾರ ಒಂದು ರೀತಿ ರೈತ ವಿರೋಧಿಯಾಗಿ ನಡೀತಾ ಇದೆ. ಇದನ್ನ ಅವರು ಮಂತ್ರಿಗಳ ಖಾತೆ ತುಂಬಾ ಬ್ಯುಸಿಯಲ್ಲಿದ್ದಾರೆ ಹೊರತು ರೈತರ ಬೆಳೆ ಹಾನಿಗೆ ಅವರು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳಲಿಲ್ಲ. ಅದೃಷ್ಟಿಯಿಂದ ನಾವು ಈ ಬರ ಒಂದು ಅಧ್ಯಯನದ ಒಂದು ವರದಿನ ತಯಾರು ಮಾಡಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿ ಕೂಡಲೇ ಕ್ರಮ ತೆಗೆದುಕೊಳ್ಳೋ ಅನ್ನೋ ಒಂದು ಆಗ್ರಹವನ್ನ ನಾವು ಮಾಡೋದಿದೆ. ಆ ಆದೇಶದಲ್ಲಿ ಎಲ್ಲೂ ಕೂಡ ಸಂಕಷ್ಟದ ಅಂಶದಲ್ಲಿ ಹಿಂಗೆ ಮಾಡಬೇಕು ಅಂತ ಯಾವುದೇ ರೂಲ್ ಮಾಡಿಲ್ಲ. ನಾನು ಅದನ್ನ ನಿನ್ನೆ ನಮ್ಮ ಅಧಿಕಾರಿಗಳನ್ನ ಕರೆದು ಕೇಳಿದೆ, ಯಾವುದು ರೂಲು ಇಲ್ಲ. ಮತ್ತೆ ಹಿಂದೆ KRS ನ ಗೇಟ್ಗಳೆಲ್ಲ ಹೋದಾಗ ಬಸವರಾಜ ಬೊಮ್ಮಾಯಿ ಅವರು ಅವರೇ ಮುಖ್ಯಮಂತ್ರಿ ಇದ್ರು. ಗೇಟ್ಗಳನ್ನ ಯಾಕಂದ್ರೆ ಹೋಗ್ಬಿಟ್ಟಿತ್ತು, ಯಾವುದೋ ಹಿಂದೆ ಬಹಳ ವರ್ಷಗಳ ಹಿಂದೆ ಮಾಡಿದ್ದು, 60-70 ವರ್ಷದ ಹಿಂದೆ. ಆ ಗೇಟ್ಗಳನ್ನೆಲ್ಲ ಒಂಚೂರು ವ್ಯತ್ಯಾಸ ಆಗದೇನೆ ಮತ್ತೆ ಆ ಗೇಟ್ಗಳನ್ನೆಲ್ಲ ಜೋಡಣೆ ಮಾಡಿದ್ರು. ನೀರನ್ನ ಹಂಗೆ ಸಂಗ್ರಹಣೆ ಮಾಡಿ ನೀರನ್ನು ಆಚೆ ಹೋಗ್ದಂಗೆ ಗೇಟ್ಗಳನ್ನ ಸರಿ ಮಾಡಿದ್ರು. ಮತ್ತೆ ಈ ಹೂಳು KRS 1ರಲ್ಲೇ ಹೂಳು ತುಂಬಿಕೊಂಡಿಲ್ಲ, ಇಡೀ ಕರ್ನಾಟಕದಲ್ಲಿರೋ ಎಲ್ಲಾ ಡ್ಯಾಮ್ ಅಲ್ಲೂ ಕೂಡ ಹೂಳು ತುಂಬಿದೆ. ಅದನ್ನ ತೆಗೆಯುವಂಥದ್ಕೆ ದೊಡ್ಡ ಪ್ರಾಜೆಕ್ಟ್ ಅದು. ಕರ್ನಾಟಕದ ಒಂದು ಬಡ್ಜೆಟೇ ಬೇಕಾಗ್ಬೋದನ್ನು, ಅಷ್ಟು ಹಣ ಬೇಕು. ಅದು ತೆಗೆಯುವಂಥದ್ಕೂ ಕೂಡ ಪರಿಸರ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಗಳು ಅದರ ಅನುಮತಿನೂ ಬೇಕು. ಯಾಕಂದ್ರೆ ಆ ಮರಳಲ್ಲಿ ನಿಮ್ಗೆ ಗೊತ್ತಿದೆ, ನಾವು ಡೆಡ್ ಸ್ಟೋರೇಜ್ನ ಯಾಕೆ ಇಡ್ತೀರಿ? ನೀರು ಡೆಡ್ ಸ್ಟೋರೇಜ್ ಇಡೋದು ಅದರೊಳಗಿರೋ ಅಂತ ಸಣ್ಣ ಸಣ್ಣ ಕ್ರಿಮಿ ಕೀಟ ಮೀನು ಈ ತರದೆಲ್ಲ ಇದೆಯಲ್ಲ, ಉಳಿಯಕ್ಕೋಸ್ಕರ ಇಟ್ಟಿರೋದು. ಅದ್ರ ಮೊಟ್ಟೆಗಳು ಎಲ್ಲ ಶೇಖರಣೆ ಆಗಿರ್ತದೆ. ತೆಗೆದ್ರೆ ಏನ್ ಎಫೆಕ್ಟ್ ಆಗ್ತದೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅದನ್ನ ಹೂಳೆತ್ತಂತ ಪ್ರಕ್ರಿಯೆ ಮಾಡ್ಬೇಕು. ಹೂಳೇನು ಒಂದೇ ದಿನಕ್ಕೆ ಅದನ್ನೇ ನಾನು ಹೇಳ್ತಾ ಇರೋದು. ಯಾವುದೇ ಪ್ರಾಧಿಕಾರದ ಮುಂದೆ ಇವೆಲ್ಲ ಚರ್ಚೆ ಆಗ್ಯದ.